ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಮುಖ್ಯಮಂತ್ರಿ ಡಿಕೆಶಿ ರಣತಂತ್ರ ರೂಪಿಸ್ತಾ ಇದ್ದಾರೆ. ಜೆಡಿಎಸ್ ಶಾಸಕರಿಗೆ ಗಾಳ ಹಾಕುವ ಮೂಲಕ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲಿಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರೆ ಮುಖ್ಯಮಂತ್ರಿ ಡಿಕೆಶಿ. ದಳದ ಶಾಸಕರನ್ನ ಸೆಳೀತಾ ಇದ್ದಾರೆ. ಈಗಾಗಲೇ ಜೆಡಿಎಸ್ ಶಾಸಕರನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಸೆಳೆಯೋಕೆ ಮುಖ್ಯಮಂತ್ರಿ ಡಿಕೆಶಿ ತೆರೆಮರೆಯಲ್ಲಿ ಯತ್ನವನ್ನ ನಡೆಸ್ತಾ ಇದ್ದಾರಂತೆ. ಸೊ ತಮ್ಮ ಆಪ್ತ ಕೆಪಿಸಿಸಿ ಖಜಾಂಚಿ ಹಾಗೂ ಪರಿಷತ್ನ ಚುನಾವಣೆ ಏನಿದೆ, ಈ ಚುನಾವಣೆಗೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರುವಂಥ ವಿನಯ್ ಕಾರ್ತಿಕ್ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ಪಣ ತೊಟ್ಟು ಮುಖ್ಯಮಂತ್ರಿ ಡಿಕೆಶಿ ಅವರ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಬತ್ತಳಿಕೆಯಲ್ಲಿರುವಂಥ ಎಲ್ಲ ಅಸ್ತ್ರಗಳನ್ನು ಅವರು ಪ್ರಯೋಗ ಮಾಡ್ತಾ JDS ಹಾಗೂ BJPಯ ಶಾಸಕರಿಗೂ ಕೂಡ ಅವರು ಗಾಳ ಹಾಕಿದ್ದಾರೆ, ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಒಂದು ಕಡೆ ಮಧುಸೂದನ್, ಡಿಕೆಶಿ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ, ಮುಖ್ಯಮಂತ್ರಿಯಾಗಿ ಎದುರಿಸ್ತಾ ಇರುವಂಥ ಮೊದಲ ಸವಾಲು. ಇನ್ನೊಂದು ಕಡೆಯಲ್ಲಿ ದಳದ ಶಾಸಕರಿಗೂ ಕೂಡ ಗಾಳ ಹಾಕಿ, ಇನ್ನೊಂದು ಕಡೆ ಬಿಜೆಪಿಯ ಶಾಸಕರನ್ನು ಕೂಡ ಅವರು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವರ್ಕೌಟ್ ಆಗುತ್ತಾ ಮುಖ್ಯಮಂತ್ರಿಗಳ ಈ ಒಂದು ಕಾರ್ಯತಂತ್ರ, ರಣತಂತ್ರ ಎಲ್ಲವೂ ಕೂಡ? ಹೌದು ರಾಹುಲ್, ಇವಾಗ ನೋಡಿ, ವಿನಯ್ ಕಾರ್ತಿಕ್ ಅವರ ಆಯ್ಕೆಗೆ ಬೇಕಾಗಿರುವಂತದ್ದು ಮೊದಲ ಪ್ರಾಶಸ್ತ್ಯದ 29 ಮತಗಳು. 29 ಮತಗಳು ಕಾಂಗ್ರೆಸ್ ಹತ್ರ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ 4 ಅಭ್ಯರ್ಥಿಗಳನ್ನ ತಲಾ 29 ಮತಗಳಿಂದ ಅವರು ಆಯ್ಕೆ ಮಾಡ್ಬಿಟ್ಟಿರ್ತಾರೆ. ಇನ್ನೊಂದು ಅಭ್ಯರ್ಥಿಗೆ ಮತಗಳ ಕೊರತೆ ಇದೆ. ಹೀಗಾಗಿ ಅವರು JDS ನಾಯಕರಿಗೆ, JDS ಶಾಸಕರಿಗೆ ಗಾಳ ಹಾಕ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ JDS ಹತ್ರ ಇರೋ ಸಂಖ್ಯೆ 18ರಲ್ಲಿ GT ದೇವೇಗೌಡರು JDS ಅಭ್ಯರ್ಥಿಯ ಪರನೇ ಮತ ಚಲಾವಣೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. GT ದೇವೇಗೌಡರನ್ನ ಅವರು ತನ್ನತ್ತ ಸೆಳಿತಾ ಇದ್ದಾರೆ ವಿನಯ್ ಕಾರ್ತಿಕ್ನ ಗೆಲುವಿಗಾಗಿ ಅನ್ನೋ ಒಂದು ಮಾತು ಇದೆ. ಇನ್ನು ನೀವು ಈಗಾಗಲೇ ಉಲ್ಲೇಖ ಮಾಡಿದ್ರಿ, BJPಯ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಸೆಳಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಒಂದು ಗಮನಿಸಬೇಕಾಗತ್ತೆ, BJP 2018ರಲ್ಲಿ ಗೆದ್ದಿದ್ದು 65 ಆದ್ರೆ ಈಗ 3 ಜನ ಉಚ್ಚಾಟಿತ ಶಾಸಕರು ಇದ್ದಾರೆ. ಒಂದು ಅರಬೈಲ್ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದವರು, ಇನ್ನೊಬ್ರು ST ಸೋಮಶೇಖರ್ ಯಶವಂತಪುರದವರು, ಮತ್ತೊಬ್ರು ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು 3 ಜನ ಈಗ ಬಿಜೆಪಿಯಿಂದ ಹೊರಗಡೆ ಹೋಗಿದ್ದಾರೆ. ಈ 3 ವೋಟ್ ಏನಾದ್ರೂ ಕ್ರೋಢೀಕರಣ ಆಗಿದ್ದೆ ಆದ್ರೆ ವಿನಯ್ ಕಾರ್ತಿಕ್ ಗೆಲುವು ಸಾಧಿಸಬಹುದು. ಈ 3 ಜನರು ಕೂಡ ವಿನಯ್ ಕಾರ್ತಿಕ್ ಪರ ಮತವನ್ನ ಚಲಾವಣೆ ಮಾಡಿದ್ರೆ, GT ದೇವೇಗೌಡರು ಕೂಡ ವಿನಯ್ ಕಾರ್ತಿಕ್ ಪರ ಮತ ಚಲಾವಣೆ ಮಾಡಿದ್ರೆ ವಿನಯ್ ಕಾರ್ತಿಕ್ ಗೆಲುವಿನ ಹಾದಿ ಸುಗಮವಾಗಬಹುದು. ಗೋವಿಂದರಾಜು ಸೋಲನ್ನಪ್ತಾರೆ. ಒಂದ್ ವೇಳೆ ಏನಾದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಿರಬಹುದು, ಅರಬೈಲ್ ಶಿವರಾಮ್ ಹೆಬ್ಬಾರ್ ಆಗಿರಬಹುದು, ST ಸೋಮಶೇಖರ್ ಆಗಿರಬಹುದು, ಜೊತೆಗೆ GT ದೇವೇಗೌಡರು, ಇವರೆಲ್ಲರೂ ಕೂಡ BJP JDS ಮೈತ್ರಿ ಅಭ್ಯರ್ಥಿಗಳ ಪರ ಮತ ಚಲಾವಣೆ ಮಾಡಿದ್ರೆ ವಿನಯ್ ಕಾರ್ತಿಕ್ ಗೆಲುವು ಬಹಳ ಟಫ್ ಆಗುತ್ತೆ. ಹೀಗಾಗಿ ಕುತೂಹಲ ಕೇಳಿಸಿರೋ ಅಂತದ್ದು, ಈಗ ಅಖಾಡದಲ್ಲಿ 6 ಅಭ್ಯರ್ಥಿಗಳ ಆಯ್ಕೆ ಆಗ್ಬಿಡ್ತಾರೆ. BJPಯ 2, ಕಾಂಗ್ರೆಸ್ನ 4. ಬಟ್ ವಿನಯ್ ಕಾರ್ತಿಕ್ ವರ್ಸಸ್ ಗೋವಿಂದರಾಜು ಅನ್ನೋ ಅಖಾಡ ಇದೆಯಲ್ಲ, ಅದೇ ಈಗ ಸಾಕಷ್ಟು ಕುತೂಹಲವನ್ನ ಕೆಡಿಸಿರುವಂತದ್ದು. ಮೊದಲ ಪ್ರಾಶಸ್ತ್ಯದ ಮತ 29 ಬೇಕೇ ಬೇಕು ಇಬ್ರು ಗೆಲುವಿಗೆ. ಅದು ಯಾರ ಪಾಲಾಗುತ್ತೆ ಅನ್ನೋ $1 ಮಿಲಿಯನ್ ಪ್ರಶ್ನೆ ಇದೆ. ಮತ್ತೊಂದು ಪ್ರಮುಖ ವಿಚಾರ ಇಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ ರಾಹುಲ್, ಈ ಬಾರಿಯ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹಾಲಿ ಶಾಸಕರ ಸಂಖ್ಯೆ 222 ಇದೆ. ನಾಳೆ ಚಲಾವಣೆ ಆಗೋ ಅಂತದ್ದು 222 ಮತಗಳು ಚಲಾವಣೆ ಆಗಬೇಕು. ಕಾರಣ ಏನಂತ ಹೇಳಿದ್ರೆ, ಡಿ ಸುಧಾಕರ್ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಕೆಲಸ ಮಾಡ್ತಿದ್ದಂತವರು ನಿಧನರಾಗಿದ್ದಾರೆ. ಅವರಿಂದ ತೆರವಾಗಿರುವಂತಹ ಒಂದು ಕ್ಷೇತ್ರ. ಇನ್ನು ಧಾರವಾಡ ಗ್ರಾಮೀಣದ ವಿನಯ್ ಕುಲಕರ್ಣಿ ಅವರು ಜೈಲುವಾಸ ಅನುಭವಿಸಿ ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ದಾರೆ. ಹೀಗಾಗಿ 2 ಸ್ಥಾನ ಖಾಲಿ ಇದೆ. ಈಗ ಒಟ್ಟು 222 ಮಂದಿ ನಾಳೆ ಮತವನ್ನ ಚಲಾವಣೆ ಮಾಡಬೇಕು. 222 ಮಂದಿ ತಲಾ 39 ಮೊದಲ ಪ್ರಾಶಸ್ತ್ಯ ಮತಗಳನ್ನ ಯಾರಿಗೆಲ್ಲ ನೀಡ್ತಾರೋ ಅವರೆಲ್ಲರೂ ಕೂಡ ನೇರವಾಗಿ ವಿಧಾನ ಪರಿಷತ್ನ ಪ್ರವೇಶ ಮಾಡ್ತಾರೆ. ಬಟ್ ವಿನಯ್ ಕಾರ್ತಿಕ್ ವರ್ಸಸ್ ಗೋವಿಂದರಾಜು ಅಖಾಡ ಏನಿದೆ, ಇದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇವತ್ತು ಆಪರೇಷನ್ ಹಸ್ತವೋ, ಆಪರೇಷನ್ ತೆನೆ ಹೊತ್ತ ಮಹಿಳೆಯೋ ಕಾದು ನೋಡ್ಬೇಕಾಗತ್ತೆ. ಬಟ್ BJPಯ 2, ಕಾಂಗ್ರೆಸ್ನ 4 ಬಹುತೇಕ ವಿಧಾನ ಪರಿಷತ್ ಎಂಟ್ರಿ ಆಗೋದು ಖಚಿತ. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕಡೆಗಳಿಗೆಯಲ್ಲಿ ಚದುರಂಗದ ಆಟವನ್ನ ಆಡ್ತಾರೋ ಅಂತ DK ಶಿವಕುಮಾರ್ ಅವರು DCM ಆಗಿದ್ರು, ಇವಾಗ CM ಸ್ಥಾನಕ್ಕೆ ಏರಿದ್ದಾರೆ. ಅವ್ರಿಗೆ ಪ್ರತಿಷ್ಠೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು CM ಆದ ಬಳಿಕ ಮೊದಲನೇ ಎದುರಿಸ್ತಾ ಇರುವಂತ ಚುನಾವಣೆ. ಇದರಲ್ಲಿ ತಮ್ಮ 5ನೇ ಅಭ್ಯರ್ಥಿ ಅತ್ಯಾಪ್ತ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಸ್ಕೊಂಡಿದ್ದೆ ಆದ್ರೆ ನಿಜಕ್ಕೂ ಕೂಡ ಅವರು ಟ್ರಬಲ್ ಶೂಟರ್ ಅನ್ನೋ ಒಂದು ಹೆಸರನ್ನ ಹಣೆಪಟ್ಟಿಯನ್ನ ಮುಂದುವರಿಸ್ಕೊಳ್ತಾರೆ. ಒಂದ್ ವೇಳೆ ಏನಾದ್ರು ವಿನಯ್ ಕಾರ್ತಿಕ್ ಸೋತ್ರೆ ಅದಕ್ಕೆ CMಗೆ ಒಂದಿಷ್ಟು ಮುಜುಗರ ಉಂಟಾಗುವಂತ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.